ಅಣ್ಣ ಸ್ವಲ್ಪ ಕ್ಯಾಮ್ರಾ ಅಡ್ಡ ಬರ್ಬೇಡ ಅಣ್ಣ. ಪ್ರದೀಪ್ ಪ್ರೇಮ್ ತುಂಬಾ ನೀನೇ ಇದೆಯಾ ಅಲ್ಲಿ ನೋಡು. ಧರ್ಮಸ್ಥಳದ ಅಪಪ್ರಚಾರವನ್ನು ಖಂಡಿಸಿ ನೆಲಮಂಗಲ ಶಾಸಕರಾಗಿರ್ತಕ್ಕಂಥ ಎನ್ ಶ್ರೀನಿವಾಸ್ ಅವರು ಇವತ್ತು ರ್ಯಾಲಿಯನ್ನು ಹೊರಟಿರ್ತಕ್ಕಂಥದ್ದು. ಅಂದರೆ 350ಕ್ಕೂ ಹೆಚ್ಚು ಕಾರ್ಗಳಲ್ಲಿ ರ್ಯಾಲಿಯನ್ನು ಹೋಗ್ತಾರೆ. ಈ ಬಗ್ಗೆ ಮೊದಲಿಗೆ ನಮ್ಮ ಜೊತೆಗೆ ಎನ್ ಶ್ರೀನಿವಾಸ್ ಅವರು ಮಾತಾಡ್ತಾ ಹೋಗೋಣ. ಸರ್, ಇವತ್ತು ರ್ಯಾಲಿ ಹೋಗ್ತಿದ್ದೀರಿ ಸರ್, ಒಂದು ಕಾಂಗ್ರೆಸ್ ಶಾಸಕನಾಗಿ ಮತ್ತು ಜೊತೆಗೆ ಅದರಲ್ಲೂ ಕೂಡ ದೈವ ಭಕ್ತನಾಗಿ ಹೋಗ್ತಿದ್ದೀರಿ, ಏನು ಹೇಳ್ತೀರಿ ಸರ್? ಇವತ್ತು ಸಂತೋಷ ಆಗ್ತದೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಏನು ಅಪಪ್ರಚಾರ ಅಪಕೀರ್ತಿ ಆಗೋದಕ್ಕೆ ಕಪ್ಪು ಚುಕ್ಕಿ ತರಲಿಕ್ಕೆ ಏನು ಹೊರಟರು ಅದನ್ನು ಖಂಡಿಸಿ ನಾವು ರ್ಯಾಲಿ ಮಾಡಬೇಕು ಸುಮಾರು 150 ಕಾರುಗಳಲ್ಲಿ ಅಂತ ಹೇಳಿ ನಾನು ಕರೆಯನ್ನು ಕೊಟ್ಟೆ ನನ್ನ ಕ್ಷೇತ್ರದ ಮುಖಂಡರು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರಿಗೆ. ಇವತ್ತು ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟು ನನ್ನ ಕ್ಷೇತ್ರದ ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸುಮಾರು 350ಕ್ಕೂ ಹೆಚ್ಚು ಸಂಖ್ಯೆಯ ಕಾರುಗಳಲ್ಲಿ ಇವತ್ತು ಸ್ವಯಂ ಪ್ರೇರಿತವಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಭಕ್ತಿಯನ್ನು ಪ್ರದರ್ಶಿಸಲು ಮತ್ತು ಧರ್ಮಸ್ಥಳದ ಜೊತೆ ನಾವೆಲ್ಲ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆ ಇದ್ದೀವಿ. ನೀವು ಈ ಅಪಪ್ರಚಾರಕ್ಕೆ ಕಿವಿಗೊಡಬಾರ್ದು, ಎದೆಗುಂದಬಾರ್ದು. ನಾವು ಮುಂದೆ ಏನಾದರೂ ಈ ಅಪಪ್ರಚಾರ ಮಾಡಲಿಕ್ಕೆ ಬಂದರೆ ನಿಮ್ಮ ಜೊತೆ ನಿಂತು ಅವರು ಏನು ಅಪಪ್ರಚಾರ ಮಾಡ್ತಾವ್ರೆ ಅವ್ರಿಗೆ ಸರಿಯಾದ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಒಂದು ಸಂದೇಶ ಕೊಡಲಿಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರದ ಜನತೆ ಇವತ್ತು ಇಲ್ಲಿ ಸಾಕ್ಷಿಯಾಗಿರ್ತಕ್ಕಂಥದ್ದು ನನಗೆ ಭಾಳ ಸಂತಸ ತಂದಿದೆ. ಸರ್, ಸಾವಿರಾರು ಕಾರ್ಯಕರ್ತಗಳ ಜೊತೆಗೆ ಮಠಾಧೀಶರು ಕೂಡ ನಿಮಗೆ ಸಾಥನ್ನು ಕೊಡ್ತಿದ್ದೀರಿ, ಹೇಗೆ ಅನಿಸ್ತಿದೆ ಸರ್? ಮಠಾಧೀಶರು ಇವತ್ತೇ ನಾನು ಮಾಡ್ತಕ್ಕಂಥ ಇದೊಂದು ಕಾರ್ಯಕ್ಕಲ್ಲ, ನಾನು ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಾರ್ಯಗಳಿಗೂ ಸಹ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ 9 ಮಠಗಳ ಮಠಾಧೀಶರು ನನಗೆ ಶ್ರೀರಕ್ಷೆಯಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರಿಗೆ ನನಗೆ ಮಠಕ್ಕೆ, ಶ್ರೀಮಠಕ್ಕೆ ಮತ್ತು ಶ್ರೀಗಳಿಗೆ ವಿಶೇಷವಾಗಿ ಸಿದ್ಧಗಂಗಾ ಶ್ರೀಗಳು ಸಹ ರಾತ್ರಿ ನಾನು ಸಂಪರ್ಕ ಮಾಡಿದೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಅವರು ಬೇರೆ ಬೇರೆ ರೀತಿಯ ಭಕ್ತಿಯ ಪೂಜಾ ಕಾಂಕರ್ಯಗಳಲ್ಲಿ ಅವರು ಭಾಗಿಯಾಗಬೇಕಾಗಿರೋದ್ರಿಂದ ನನಗೆ ಶುಭ ಹಾರೈಸಿದ್ದಾರೆ. ಹೋಗಿ ಬನ್ನಿ, ಒಳ್ಳೆಯದಾಗಲಿ ಅಂತ ಅವ್ರನ್ನೂ ಸಹ ಆಹ್ವಾನ ಮಾಡಿದ್ದೆ. ಆದರೆ ಅವರು ಅನ್ಯ ಭಕ್ತಿಯ ಒಂದು ಧಾರ್ಮಿಕ ಕಾರ್ಯ ನಿಮಿತ್ತ ಅವ್ರು ಬರೋಕ್ಕಾಗಲಿಲ್ಲ. ಅವರ ಪ್ರತಿನಿಧಿಗಳಾಗಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಮಠಾಧೀಶರು ಬಂದಿದ್ದಾರೆ. ನನಗೆ ಇನ್ನೂ ಹೆಚ್ಚು ಶಕ್ತಿ ಬಂದಿದೆ. ನನ್ನ ಕ್ಷೇತ್ರದ ಮುಖಂಡರು ಮತ್ತು ಕಾರ್ಯಕರ್ತರು, ಸಾರ್ವಜನಿಕರಿಗೆ ಒಂಥರ ಹುಮ್ಮಸ್ ಬಂದಿದೆ ಮಠಾಧೀಶರು ಬಂದಿರತಕ್ಕಂಥದ್ದು. ಸರ್, ಎಲ್ಲೋ ಒಂದು ಕಡೆ ಈ ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಅಂತ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಧಾರ್ಮಿಕ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಕ್ಕಂಥವ್ರಿಗೆ ಫಂಡ್ಗಳಾಗ್ತಿದೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಆರೋಪಗಳು ಬಂದಿದೆ. ನೀವೇನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಅದೆಲ್ಲ ಆ ಥರದ್ದೇನಾದರೂ ಫಂಡ್ ಮಾಡಿದರೆ SIT ತನಿಖೆ ಆಗ್ತಿದೆ.